ಈ ಹೆಣ್ಣು ಮಗಳ ಹೆಸರು ವರ್ಷಿಣಿ. ಇಲ್ಲೇ ಮೈಸೂರಿನಲ್ಲಿ ಖಾಸಗಿ ಕಾಲೇಜಿನಲ್ಲಿ MSc ಓದ್ತಾ ಇದ್ದಂತಹ ಹೆಣ್ಣು ಮಗಳು. ವಯಸ್ಸಿನ ಆಕರ್ಷಣೆಗೆ ಬಿದ್ದು ಕುಣಿಗಲ್ನ ಅಭಿ ಎಂಬ ಹುಡುಗನ ಜೊತೆ ಪ್ರೀತಿ ಪ್ರೇಮ ಅನ್ನುವ ಹೆಸರಿನಲ್ಲಿ ಆತನ ಜೊತೆ ಮುಂದುವರೆದು ಬಿಟ್ಟಿದ್ಲು. ಹೌದು, ಈಕೆ ಮೂಲತಃ ರಾಮನಗರದ ವಿಭೂತಿ ಕೆರೆ ಗ್ರಾಮದ ಹೆಣ್ಣು ಮಗಳು. ವಯಸ್ಸಿನ್ನು ಕೇವಲ 22 ವರ್ಷ. ಪ್ರೀತಿ ಅನ್ನುವ ಹೆಸರಲ್ಲಿ ಆ ಹುಡುಗನ ಜೊತೆ ಮುಂದುವರೆದು ಗರ್ಭಿಣಿಯೂ ಕೂಡ ಆಗಿದ್ಲು. ಆದರೆ ಆ ಹುಡುಗ ಆ ಮಗುವನ್ನ ಸಹ ಬೇಡ ಅಂತ ತೆಗೆಸಿದ್ದಂತೆ. ಇದೀಗ ಆತ ಮದುವೆ ಆಗುವುದಿಲ್ಲ ಅಂತ ಹೇಳಲಾಗಿದೆ ಅಂತ ಆ ಹೆಣ್ಣು ಮಗಳು ಬೇರೆ ದಾರಿ ತೋಚದೆ ಜೀವವನ್ನೇ ಕಳ್ಕೊಂಡಿದ್ದಾಳೆ. ಹೋಗುವ ಮುನ್ನ ಕೊನೆಯದಾಗಿ ತನ್ನನ್ನ ಸಾಕಿ ಸಲಹಿ ಮಗಳನ್ನೇ ಜೀವ ಅಂದುಕೊಂಡಿದ್ದ ಅಮ್ಮನಿಗೊಂದು ಪತ್ರವನ್ನು ಕೂಡ ಬರೆದಿದ್ದಾಳೆ. ಅಮ್ಮ, ಮೊದಲನೇದಾಗಿ ಸಾರಿ. ನಾನು ಜೀವ ಕಳೆದುಕೊಳ್ತಾ ಇರೋದಕ್ಕೆ ಅಭಿ ಚಿತ್ರದುರ್ಗದ ದೇವರ ದೊಡ್ಡಿಯ ಹುಡುಗಾನೇ ಕಾರಣ. ಅಮ್ಮ, ಮೊದಲಿಗೆ ನನ್ನ ಸಾಧ್ಯ ಆದರೆ ಕ್ಷಮಿಸಿಬಿಡು. ಇವನು ನನ್ನನ್ನು ನಂಬಿಸಿಬಿಟ್ಟ. ನನ್ನ ಬಳಿ ರಿಂಗು, ಅಮೌಂಟು ಎಲ್ಲವನ್ನ ತಗೊಂಡ. ನನ್ನ ಜೊತೆ ಇದ್ದ ಫೋಟೋಸ್ಗಳನ್ನು ಇಟ್ಕೊಂಡು ಎದುರಿಸ್ತಾ ಇದ್ದ. ನೀನು ನನ್ನ ಜೊತೆ ಮಲಗಿದ್ರೆ ಮಾತ್ರ ಅವೆಲ್ಲವನ್ನ ಡಿಲೀಟ್ ಮಾಡ್ತೀನಿ ಅಂದ. ಕೊನೆಗೆ ಭಯಕ್ಕೆ ಅದನ್ನು ಕೂಡ ಮಾಡಿದೆ. ನಂತರ ಪ್ರೀತಿ ಅಂತ ಹೇಳಿ ಮೋಸ ಮಾಡಿಬಿಟ್ಟ ಅಮ್ಮ. ನಾನು ಪ್ರೆಗ್ನೆಂಟ್ ಆಗಿ ಅದನ್ನು ಕೂಡ ತೆಗೆಸಿದೆ. ಪ್ಲೀಸ್ ಇವನನ್ನು ಸುಮ್ಮನೆ ಬಿಡಬೇಡಿ. ನನಗೆ ಗೊತ್ತು ನಿನ್ನ ನಂಬಿಕೆಗೆ ಮೋಸ ಮಾಡಿದ್ದೀನಿ. ನನ್ನನ್ನು ಸಾಧ್ಯ ಆದರೆ ಕ್ಷಮಿಸಿ. ನನಗೆ ಗೊತ್ತಿಲ್ಲ, ಭಯ ಆಗ್ತಾ ಇದೆ ಈ ರೀತಿ ಮಾಡ್ಕೊಳ್ಳೋಕೆ. ಬಟ್ ಸಾರಿ ಅಮ್ಮ, ನನಗೆ ಬೇರೆ ದಾರಿ ಗೊತ್ತಾಗ್ತಾ ಇಲ್ಲ. ನಾನು ಇವನನ್ನು ನಂಬಬಾರ್ದಿತ್ತು. ನೀವು ನನ್ನನ್ನು ತುಂಬ ನಂಬಿದ್ರಿ, ನನಗೆ ಗೊತ್ತು. ಆದರೆ ಈ ಒಂದು ತಪ್ಪಿನಿಂದ ಅದನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಸಾರಿ ಅಮ್ಮ. ಅಮ್ಮ, ತಾತ ಸಾಧ್ಯ ಆದರೆ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಅವನನ್ನು ಸುಮ್ಮನೆ ಬಿಡಬೇಡಿ. ಸಾರಿ ಮಾ ಅಂತ ಪದೇ ಪದೇ ಹೇಳಿದ್ದಾಳೆ. ಅಷ್ಟೇ ಅಲ್ಲದೆ, ನನ್ನ ಟೀಚರ್ಸ್ ನಿಮಗೂ ಕೂಡ ಸಾರಿ. ಪ್ಲೀಸ್ ಯಾರೂ ನನ್ನ ಹಾಗೆ ಮಾಡ್ಕೋಬೇಡಿ. ಈ ರೀತಿ ಇರೋ ನಾಯಿಗಳನ್ನು ನಂಬಿ ಮೋಸ ಹೋಗಬೇಡಿ. ಅವನನ್ನು ಸುಮ್ಮನೆ ಬಿಡಬೇಡಿ. ನನ್ನ ನಂಬಿಸಿ ದೇವರು ಅಂತ ಹೇಳಿ ಮೋಸ ಮಾಡಿದ್ನಲ್ವಾ, ಅದು ಯಾವತ್ತೂ ಅವನಿಗೆ ಸಿಗಬಾರ್ದು. ಸಾರಿ ಅಮ್ಮ, ಲವ್ ಯು. ನಿಮ್ಮ ಮಗಳು ವರ್ಷಿಣಿ ಎ. ಇದಿಷ್ಟು ಆ ಹೆಣ್ಣು ಮಗಳು ಕೊನೆಯದಾಗಿ ಬರೆದಿರುವ ಮಾತುಗಳು. ದಯವಿಟ್ಟು ಯಾರೇ ಆಗಲಿ ವಯಸ್ಸಿನ ಆಕರ್ಷಣೆಗೆ ಬಿದ್ದು ಸಿಕ್ಕವರನ್ನ ಇವರೇ ಮುಂದಿನ ನಮ್ಮ ಬಾಳ ಸಂಗಾತಿ ಅಂತ ನಿರ್ಧರಿಸಬೇಡಿ. ಹುಡುಗನಾದರೂ ಸರಿ, ಹುಡುಗಿಯಾದರೂ ಸರಿ. ನಿಜವಾದ ಪ್ರೀತಿ ಮಾಡಿ ಆ ಪ್ರೀತಿಗೆ ನಂಬಿಕೆ ದ್ರೋಹ ಆದಾಗ ಹುಡುಗನಾದರೂ ಕುಗ್ಗಿ ಹೋಗುವ, ಹುಡುಗಿಯಾದರೂ ನೊಂದು ಬಿಡ್ತಾಳೆ. ಆತುರದ ನಿರ್ಧಾರ ಮಾಡಿ ಈ ರೀತಿಯ ಘಟನೆಗಳು ಕೂಡ ನಡೆಯಬಹುದು. ದಯವಿಟ್ಟು ವಯಸ್ಸಿನಲ್ಲಿ ನಿಮ್ಮ ಗುರಿಗಳ ಬಗ್ಗೆ ಗಮನ ಕೊಡಿ. ಅದಕ್ಕೂ ಮೀರಿ ಒಬ್ಬ ಹುಡುಗ ಅಥವಾ ಹುಡುಗಿ ಇಷ್ಟ ಆಗ್ತಾರಾ? ಸ್ನೇಹಿತರಾಗಿ. ಸ್ನೇಹಕ್ಕೊಂದು ಗಡಿ ಇದೆ. ಯಾವತ್ತೂ ಕೂಡ ಅದನ್ನು ದಾಟದೆ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿ. ಕೆಲ ತಿಂಗಳಲ್ಲೇ ಅವರ ನಿಜವಾದ ಗುಣ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಬದುಕಿನಲ್ಲಿ ನೀವು ಸೆಟಲ್ ಆಗಿ ನಂತರ ಮದುವೆ ವಿಚಾರ ಬಂದಾಗ ಆ ಸ್ನೇಹ ಬಾಳ ಸಂಗಾತಿ ಆಗಬಹುದಾ ಅನ್ನೋದನ್ನ ಆಲೋಚಿಸಿ. ಸುಮ್ಮನೆ ವಯಸ್ಸಿನ ಆಕರ್ಷಣೆಗೆ ಬಿದ್ದು 3 ನಿಮಿಷದ ಸುಖಕ್ಕೆ ಎಲ್ಲವನ್ನ ಮೈಲಿಗೆ ಮಾಡಿಕೊಂಡು ಕೊನೆಗೆ ಬದುಕನ್ನೇ ಈ ರೀತಿ ಅಂತ್ಯ ಮಾಡ್ಕೋಬೇಡಿ. ನೀವೇನೋ ಹೋಗ್ತೀರಿ, ನಿಮ್ಮನ್ನೇ ಜೀವ ಪ್ರಾಣ ಅಂತ ಜೀವನ ನಡೆಸೋ ಹೆತ್ತವರ ಪಾಡೇನು. ಇನ್ನು ಅವರು ಇದುವರೆಗೂ ಮಕ್ಕಳ ವಿಚಾರವಾಗಿ ಕೊರಗ್ತಾನೆ ಜೀವನವನ್ನ ಸಾಗಿಸಬೇಕು. ನೀವಿಲ್ಲವಾದ್ರೆ ನಿಮ್ಮ ಅಪ್ಪ ಅಮ್ಮ ಯಾವುದೇ ಸಮಾರಂಭಗಳಿಗೆ ಹೋಗೋ ಹಾಗಿಲ್ಲ. ನೀವಿಲ್ದಿದ್ರೆ ಮನಸ್ಫೂರ್ತಿಯಾಗಿ ನಗೋ ಹಾಗಿಲ್ಲ. ನೀವಿಲ್ದಿದ್ರೆ ಅವರಿಷ್ಟಿದ ಊಟವನ್ನ ಹೊಟ್ಟೆ ತುಂಬ ತಿನ್ನೋದಕ್ಕಾಗೋದಿಲ್ಲ. ನೀವಿಲ್ಲದೆ ಇದ್ರೆ 4 ಜನರ ಮುಂದೆ ನಿಂತು ಯಾರಿಗೂ ಕೂಡ ಬುದ್ಧಿ ಹೇಳೋದಕ್ಕೆ ಆಗೋದೇ ಇಲ್ಲ. ಹೀಗೆ ಹೇಳಿದ್ರೆ ಸಾವಿರಾರು ಇದೆ. ದುಡುಕುವ ಮುನ್ನ ಹೆತ್ತವರ ಬಗ್ಗೆ ಒಮ್ಮೆ ಆಲೋಚಿಸಿ ಸಾಕು. ವರ್ಷಿಣಿಯ ತಾಯಿಯನ್ನ ಭಗವಂತ ಗಟ್ಟಿ ಮಾಡಲಿ ಅಷ್ಟೇ.